ಹಾಯ್ ಎವ್ರಿವಾನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇನ್ನು ಇದು ಗುರುವಾರದ ವ್ಲಾಗ್ನ ಮಾಡ್ತಾ ಇರೋದು. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಂದೆ. ಫಸ್ಟಿಗೆ ಹೇಳ್ತಿದ್ದಾಗೆ ಫ್ರೆಶ್ ಅಪ್ ಆಗಿ ಮುಗಿಸಿ ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟನ್ನ ಕಲಸಿಡ್ತಾ ಇದೆ. ಇನ್ನು ಗ್ರೇವಿನೂ ಕೂಡ ಹಿಂದಿನ ದಿನವೇ ಪ್ರಿಪೇರ್ ಮಾಡಿಟ್ಟಿದ್ದೆ. ಹಾಗಲಕಾಯಿ ಗೊಜ್ಜನ್ನ ಮಾಡಿಟ್ಟಿದ್ದೆ. ಹಾಗಲಕಾಯಿ ಗೊಜ್ಜು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಯೂಶ್ವಲಿ ಅದನ್ನು ಮುಂಚೆನೇ ಮಾಡಿಟ್ಟು ಒಂದಿನ ಬಿಟ್ಟಾದ್ಮೇಲೆ ತಿಂದರೆ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ. ಕಹಿ ಇರೋಲ್ಲ, ಹುಳಿ ಎಲ್ಲ ಹೀರ್ಕೊಂಡಿರುತ್ತದು. ಸೊ ಹಾಗಾಗಿ ಕಹಿ ಕಮ್ಮಿ ಆಗಿರುತ್ತೆ. ಹಾಗಾಗಿ ಹಿಂದಿನ ದಿನ ನಾನು ನೈಟೇ ಮಾಡಿ ಇಟ್ಟಿದ್ದೆ. ಎಲ್ಲ ಮಾಡಿ ಮುಗಿಸಿ ಕಿಚನು ಕೂಡ ಕ್ಲೀನ್ ಮಾಡಿದ್ದಾಗಿತ್ತು. ಅಂದರೆ ಪಾತ್ರೆ ಏನೂ ಕ್ಲೀನ್ ಮಾಡಿಲ್ಲ, ಅದೆಲ್ಲ ಸಿಂಕಲ್ಲಿದೆ. ಶವರ್ ಕ್ಲೀನ್ ಮಾಡ್ಕೊಂತಾರೆ. ಇದನ್ನೆಲ್ಲ ಏನು ಗ್ಯಾಸ್ ಸ್ಟವು ಮತ್ತು ಶೆಲ್ಫ್ ಎಲ್ಲ ಅದನ್ನು ಕ್ಲೀನ್ ಮಾಡಿ ಮುಗಿಸಿದೆ. ಇನ್ನು ನಾನೇ ಎದ್ದು ರೆಡಿ ಆಗ್ತಿದ್ದಾಗೆ ನಮ್ಮ ಕನುಷಿನೂ ಎದ್ದು ನನಗೆ ನಮ್ಮ ಕುಕ್ಕಿನ ಕನುಷಿ ಅನ್ನೋದೇ ಬರುತ್ತೆ. ಕನುಷಿ ಮನೆಗೆ ಚಿಕ್ಕವಳಿದ್ಲು, ಇವಾಗ ಇವಳೇ ಜಾಸ್ತಿ ಚಿಕ್ಕವಳಲ್ವ. ಸೊ ಹಾಗಾಗಿ ಪದೇ ಪದೇ ಅದೇ ಬಾಯಿಗೆ ಬರುತ್ತೆ. ಇನ್ನು ನಾವು ಎದ್ದ ತಕ್ಷಣ ಎಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಅಲ್ಲೇ ಬಂದು ಮಲ್ಕೊಳ್ಳೋದು. ಅವಳು ಹಿಂದಿಂದನೇ ಇರ್ತಾಳೆ. ಸೊ ಹಾಗಾಗಿ ಅವಳಿಗೆ ಒಂದಷ್ಟು ಮುದ್ದು ಮಾಡಿದೆ. ಅಂದರೆ ನಾನು ಇವಾಗ ಹೊರಗೆ ಹೋಗಬೇಕಿತ್ತು, ಅಂದರೆ ನಾನು ರಾಯರ ಮಠಕ್ಕೆ ಹೋಗ್ತಿದ್ದೆ. ಸೊ ಹಾಗಾಗಿ ಅವಳಿಗೆ ಒಂದಷ್ಟು ಮುದ್ದು ಮಾಡಿ ಸೈಲೆಂಟ್ ಮಾಡಿ ಬರಬೇಕು, ಇಲ್ಲಾಂದರೆ ಹಿಂದೆನೇ ಬರ್ತೀನಿ ಅಂತ ಓಡಿ ಬರ್ತಾಳೆ ಅವಳು. ಹಾಗಾಗಿ ಅವಳಿಗೆ ಒಂದಷ್ಟು ಮಸಾಜ್ ಮಾಡಿ ಮಲಗಿಸಿ ಬಂದೆ. ಇನ್ನು ಆಲ್ಮೋಸ್ಟ್ ನಾನು ಯಾವಾಗಲೂ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತೀನಿ, ಜೊತೆಗೆ ಹೆಜ್ಜೆ ನಮಸ್ಕಾರನ ಹಾಕ್ತೀನಿ. ಬಟ್ ಆದರೆ ಪ್ರತಿ ಗುರುವಾರ ಕಂಪಲ್ಸರಿ ಅಂತ ಅಲ್ಲ. ಕೆಲವೊಮ್ಮೆ ನನಗೆ ಆಗ್ತಿಲ್ಲ, ಹುಷಾರಿಲ್ಲ, ಇಲ್ಲ ತುಂಬ ಕೆಲಸ ಇದೆ ಆಗ್ತಿಲ್ಲ ಅಂದಾಗ ಹೋಗೋದಕ್ಕಾಗದೇ ಇದ್ದರೆ ಅದನ್ನು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಆದಷ್ಟು ರೆಗ್ಯುಲರಾಗಿ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದ್ರೂ ನನಗೆ ಯಾವಾಗೆಲ್ಲ ಆಗುತ್ತೆ ಅವಾಗೆಲ್ಲ ಹೋಗಿ ಹೆಜ್ಜೆ ನಮಸ್ಕಾರ ಮಾಡಿ ಬರ್ತೀನಿ ರಾಯರ ಮಠದಲ್ಲಿ. ಇನ್ನು ಹೋಗೋದು ಅಂತೂ ಕಂಪಲ್ಸರಿ ಹೋಗ್ತೀನಿ. ಅಂದರೆ ಜನ ಇದ್ದಾಗ ಕೆಲವೊಮ್ಮೆ ಮಾಡೋದಕ್ಕಾಗೋದಿಲ್ಲ. ಜನ ಇಲ್ಲ ಅಂದರೆ ಆರಾಮ್ಸೆ ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ಬಟ್ ಜನ ಇದ್ದಾಗ ಸ್ವಲ್ಪ ಕಷ್ಟ. ಇನ್ನು ಇವತ್ತು ಟೈಮ್ ಆಲ್ರೆಡಿ ನಾನು ಹೋದಾಗ 6:30 7 ಗಂಟೆ ಆಗಿತ್ತು ಅನಿಸುತ್ತೆ. ಬಟ್ ಅಷ್ಟು ಜನ ಇರಲಿಲ್ಲ. ಯೂಶ್ವಲಿ ಈ ಟೈಮಿಗೆ ನಾನು ಮುಂಚೆಯಿಂದಲೂ ಬರ್ತಾ ಇರೋದ್ರಿಂದ ನೋಡಿರೋದ್ರಿಂದ ಈ ಟೈಮಿಗೆ ಆಲ್ರೆಡಿ ತುಂಬ ಜನ ಇದ್ದರು. ಇವತ್ತು ಗುರುವಾರನ ಇಲ್ವಾ ಅನ್ನೋ ಥರ ಡೌಟ್ ಇರೋ ಥರ ಜನ ಕಮ್ಮಿ ಇದ್ದರು, ಏನೋ ಗೊತ್ತಿಲ್ಲ. ಬಟ್ ನನಗೆ ಆರಾಮ ಅನಿಸ್ತು, ಹೆಜ್ಜೆ ನಮಸ್ಕಾರ ಮಾಡೋದಕ್ಕೆ ಈಸಿ ಅನಿಸ್ತು. ಮಾಡಿ ಮುಗಿಸಿ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದು ತೀರ್ಥ ತೊಗೊಂಡು ಬಂದೆ. ಅಲಂಕಾರ ಇನ್ನೂ ಮುಗ್ದಿರಲಿಲ್ಲ. ಯೂಶ್ವಲಿ ಮುಗಿಯಲ್ಲ, ಬೇಗ ಅಲಂಕಾರ ಮುಗಿಯಲ್ಲ. 7:30 ಹತ್ತತ್ರ ಅಲಂಕಾರ ಆಗುತ್ತೆ, ಲೇಟ್ ಆಗುತ್ತೆ ಇಲ್ಲಿ ಯಾವಾಗ ಅಲಂಕಾರ ಮಾಡೋದು. ಇನ್ನು ನಾನು ಹೋಗಿ ಮುಗಿಸ್ಕೊಂಡು ಬಂದು ಇನ್ನು ಹೂವು ತೊಗೊಳ್ಬೇಕಾಗಿತ್ತು, ಪೂಜೆಗೆ ಹೂವು ತೊಗೊಳ್ಬೇಕಿತ್ತಲ್ವ. ಸೊ ಹಾಗಾಗಿ ತೊಗೊಂಡ್ಬಿಡೋಣ ಹೋಗ್ತಾ ಹಾಗೇನೆ ಒಂದಿವೆ ಅಂತ ಹೇಳಿ ಅಲ್ಲೇ ತೊಗೊಂಡು ಹೊರಟೆ. ಇಲ್ಲಿ ಆಚೆ ಹೋಗಿ ಬರೋಂಗಿಲ್ಲ ಇವಳಿಗೆ, ಹಿಂಗಾಗ್ಬಿಟ್ಟಿರತ್ತೆ ಅಂದರೆ ಫುಲ್ ಖುಷಿ. ಆಚೆಗೆ ಹೋಗಿದ್ದು ಖುಷಿನ ಮಗಳೇ, ಬಂದಿದ್ದು ಖುಷಿನ? ಇದು ಬಂಗಾರನಪ್ಪ, ಬಂಗಾರ ಇದು. ಅಯ್ಯೋ ಬೆಳಗ್ಗೆ ಎದ್ದ ತಕ್ಷಣ ಆಡಬೇಕಿತ್ತು, ಆಟ ಆಡಿಸ್ತಾನೆ ಬಿಟ್ಟು ಹೋಗ್ಬಿಟ್ಟಲ್ಲ. ಅದಕ್ಕೆ ಈ ರೇಂಜ್ಗೆ ಆಟ ಆಡ್ತಾ ಇರೋದು ಇವಾಗ. ನಾಯಿ ಮರಿ ಆಗ್ಬಿಟ್ಟೈತೆ, ನಾಯಿ ಮರಿ. ಮೆಕ್ಕನಷ್ಟು ಎಬ್ಬಿಸ್ಬೇಕು. ಟೈಮ್ ಆಲ್ರೆಡಿ 7:30. ಎಬ್ಬಿಸಿ ಅವಳಿಗೆ ರೆಡಿ ಮಾಡಿ ಚಪಾತಿನ ಲಟ್ಸಿ ಕೊಟ್ಟು ಕಳಿಸ್ಬೇಕು. ಇನ್ನು ಹಾಗಲಕಾಯಿ ಗೊಜ್ಜು ಬಿಸಿ ಮಾಡಬೇಕು. ನೈಟೇ ಮಾಡಿಟ್ಬಿಟ್ರೆ ಹಾಗಲಕಾಯಿ ಗೊಜ್ಜು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೈಟೇ ಹಾಗಲಕಾಯಿ ಗೊಜ್ಜನ್ನ ಮಾಡಿಟ್ಟಿದ್ದೆ. ಇವಾಗ ಎಬ್ಸಿ ಅವನ್ನ ರೆಡಿ ಮಾಡ್ತೀನಿ. ಅವಳು ಯಾಕೆ ಹೆಂಗೆ ಆಡ್ತಾವಳೆ ಅಂದ್ರೆ ನಾನೇನು ಹೇಳಿ, ಕೋಚಿ ಮರಿ ಆಗೋಗ್ತಿದೆ. ಓವರ್ ಆ್ಯಕ್ಟಿಂಗ್ ಆಡ್ಬಿಡತ್ತೀನಿ. ಓಕೆ, ಪಲ್ಯನ ಬಿಸಿ ಮಾಡಿ ಚಪಾತಿನ ಲಟ್ಸಿ ಬಾಕ್ಸ್ ಪ್ಯಾಕ್ ಮಾಡಿದ್ದೆ. ಇನ್ನು ಕನುಷಿಗೆ ಚಪಾತಿನ ಹಾಲಲ್ಲಿ ಅದೇ ಬೆಲ್ಲ ಮತ್ತು ತುಪ್ಪ ಹಾಕ್ಬಿಟ್ಟು ಬೇಯಿಸ್ಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅವಳಿಗೆ ಹೇಳಿದೆ ಬೇಯಿಸಿದ್ದು ಅದು ಮಧ್ಯಾಹ್ನ ಗಟ್ಟಿಯಾಗುತ್ತೆ ಬೇಡ ಅಂತ ಹೇಳ್ಬಿಟ್ಟು, ಕ್ರೀಮಿ ಥರ ಪಾಸ್ತಾ ಥರ ಇರುತ್ತೆ ಮಮ್ಮಿ ಮಾಡು ನೀನು ಅಂತ ಹೇಳಿಬಿಟ್ಟು ಹಠ ಮಾಡಿದ್ಲು. ಸೊ ಹಾಗಾಗಿ ಹಾಲನ್ನ ಬಿಸಿ ಮಾಡಿ ನಾನು ಅವಳಿಗೆ ಚಪಾತಿ ಬೇಯಿಸ್ಕೊಟ್ಟೆ. ಅದಾದಮೇಲೆ ಮ್ಯಾಂಗೋನ ಸ್ನ್ಯಾಕ್ಸ್ಗೆ ಹಾಕ್ಕೊಟ್ಟಿದ್ದೆ. ಇನ್ನು ರಂಗೋಲಿ ಹಾಕೋಣ ಅಂತ ಬಂದೆ. ಯೂಶ್ವಲಿ ನಾನು ರಂಗೋಲಿ ಹಾಕಲ್ಲ ಜಾಸ್ತಿ, ಬಾರ್ಡರ್ಗಳನ್ನ ತೆಗೆದ್ಬಿಟ್ಟು ಬೇರೆ ಬಾರ್ಡರ್ ಹಾಕ್ತೆ. ಅದೆಲ್ಲ ಕಿತ್ತು ಒಂದಷ್ಟು ಗಬ್ಬೆಬ್ಸಿದ್ಲು ಕುಕ್ಕಿನೂ. ಹಾಗಾಗಿ ಬೇರೆ ಬಾರ್ಡರ್ನ ತಂದುಬಿಟ್ಟು ಎಲ್ಲದನ್ನು ಸ್ಟಿಕ್ ಮಾಡಿದ್ದೆ. ಇನ್ನು ಬಾರ್ಡರ್ ಏನು ಹಾಕಲ್ಲ, ಈ ಥರದ ರಂಗೋಲಿ ಮಾತ್ರ ಒಂದೇ ಒಂದು ಹಾಕೋದು. ಬಾರ್ಡರ್ ಹೆಂಗಿದ್ರು ಸ್ಟಿಕ್ ಮಾಡಿದ್ದೀನಲ್ವ ಅಂತ ಹೇಳ್ಬಿಟ್ಟು ಬೇಗನೂ ಮುಗಿದೋಗ್ಬಿಡುತ್ತೆ, ನನಗೂ ಈಸಿ ಆಗುತ್ತೆ. ಓಡಾಡಬೇಕಾದ್ರೆ ತುಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ರಂಗೋಲಿ ಮಾತ್ರ ಹಾಕ್ತೀನಿ. ಇನ್ನು 3ರಿಂದ 3 ಚುಕ್ಕಿದು ಚಿಕ್ಕದಾಗಿ ಹಾಕಿದೆ. ಇನ್ನು ಸಾನೂ ಕೂಡ ಅವಳು ರೆಡಿ ಆದಳು, ಫ್ರೆಶ್ ಅಪ್ ಆಗಿ ಬಂದು. ಇನ್ನು ನಾನು ಬರ್ತಾ ಹಾಗೆ
ಸೊಪ್ಪಣ್ಣ ಬರ್ತಾರೆ ಇಲ್ಲಿ, ಅವ್ರ ಹತ್ರ ಪುದೀನ ಕೊತ್ತಂಬರಿ ಎಲ್ಲ ತೊಗೊಂಡಿದ್ದೆ, ಅದನ್ನು ಬಿಡಿಸ್ಬೇಕು. ಕೊತ್ತಂಬರಿ ಇಲ್ಲಿ ಪೇಪರ್ಗಳು ಸಿಗಂಗಿಲ್ಲ, ಹರಿದು ಚಿಂದಿ ಹೇಳಿಸ್ಬೇಕು. ಇಲ್ಲಿ ಸಿಕ್ಕಿದ ಪೇಪರ್ಗಳನ್ನ ತಗೊಳ್ಳೋದು ಕೀಳೋದು, ಇದೇ ಕೆಲಸ ಹೇಳ್ದು ಅಲ್ಲ ಮಗಳು. ಕೋತಿಮರಿ ಕುಕಿಮಾ ಐ ಎಲ್ಲರೂ ಹೋದ್ರ ಸ್ಕೂಲಿಗೆ? ಎಲ್ಲರೂ ಹೋದ್ರ ನೀನು ಬಿಟ್ಬಿಟ್ಟು? ಅಯ್ಯೋ ಕಷ್ಟ ಬೀಳ್ತದೆ ಬಂಗಾರ. ಬಂಗಾರಿ ಇವಳು ಬಂಗಾರಿ. ಆಟಾಡು ಆಯ್ತು, ಎತ್ತಂಡು ಆಟಾಡು ನೀನು ಆಡು. ಯಾಕಂಗೆ ನೋಡ್ತಾ ಇದೆಯಾ? ಏನಾಯಿತು? ಅವಳು ಎಲ್ಲರೂ ಹೋದ್ಮೇಲೆ ಒಂದಷ್ಟು ಸಪ್ಪೆ ಆಗಿರ್ತಾಳೆ, ಅದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವಳಿಗೆ ಹಾಗೆ ಗೋಳು ಇಕ್ಕೊಳ್ಳೋದು, ಆದರೆ ಗೋಳು ಇಕ್ಕೊಳ್ಳೋದೆಲ್ಲ ಮುದ್ದು ಮಾಡೋದು. ಹಾಗೆ ಅವಳಿಗೆ ಪೇಪರ್ಗಳು ಸಿಕ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ, ಅದನ್ನೆಲ್ಲ ಅರ್ದು ಚಿಂದಿ ಮಾಡಿ ಮನೆಯೆಲ್ಲ ಚೆಲ್ಲೋ ಅಂಥದ್ದು. ಮೊದಲು ಕನುಷಿ ಒಬ್ಬಳೇ ಇದ್ಲು ಮನೇನ ಗಲೀಜು ಮಾಡೋದಕ್ಕೆ, ಬಟ್ ಇವಾಗ ಆ ಸಾಲಿನಲ್ಲಿ ನಮ್ಮ ಕುಕ್ಕಿನೂ ಕೂಡ ಸೇರಿಕೊಂಡಿದ್ದಾಳೆ. ಅವಳು ಒಂದಷ್ಟು ಗಬ್ಬೆಪ್ಸ್ತಾಳೆ. ಇನ್ನದಾದ್ಮೇಲೆ ನಾನು ದೇವ್ರ ಮನೆ ಎಲ್ಲದನ್ನು ಕ್ಲೀನ್ ಮಾಡಿ ಫಸ್ಟ್ ಕುಂಕುಮ ಇಡ್ತಿದ್ದೆ. ಪೂಜೆ ಮಾಡೋಕ್ಕೆ ಮುಂಚೆನೇ ಹೋಮ ಇದು ಇಷ್ಟೇ ಮನೆ. ಇನ್ನು ದೇವ್ರ ಪಾತ್ರೆ ತೊಳಿತಾ ಇದ್ದೀನಿ, ಏನು ಮಾಡಿಲ್ಲ, ಇನ್ನೂ ರೆಡಿ ಮಾಡ್ತಾಯಿದ್ದೀನಿ. ಅಲ್ಲೇ ಕುಕ್ಕಿ ಬಂಗಾರಿ ಮಾಡಿಟ್ಲು, ಇಲ್ಲಿ ನೋಡ್ಕೊಂಡು ಕೂತಾವಳೆ ಮಾಡೋದು ಮಾಡಿಬಿಟ್ಟು. ಏಯ್ ಕುಕ್ಕಿ ಕಿತಾಪತಿ ಕುಕ್ಕಿ, ಯಾಕೆ ರಂಗೋಲಿ ಗೀಜಿದೆ ನೀನು? ಪೋಲಿ ನನ್ನ ಮಗನೇ. ಇನ್ನು ಪೂಜೆಗೆ ಪ್ರಿಪೇರ್ ಮಾಡಬೇಕು, ಬಟ್ ಪ್ಲಂಬಿಂಗ್ ವರ್ಕು ತುಂಬ ದಿವಸದಿಂದ ಉಳಿದ್ಬಿಟ್ಟಿತ್ತು. ಇದನ್ನೆಲ್ಲ ತರಿಸಿ ತುಂಬ ದಿನ ಆಗಿತ್ತು. ಲೈಟು ಮತ್ತು ಟ್ಯಾಪ್ದು ಸ್ವಲ್ಪ ಅದು ಶವರ್ದು ಇದಾಕ್ಸಿದ್ದೆ, ಬಟ್ ಅದೆಲ್ಲ ಚೇಂಜ್ ಮಾಡಿಸ್ಬೇಕಿತ್ತು. ಸೊ ಅವ್ರು ಬಂದು ಅದನ್ನು ಸ್ವಲ್ಪ ರೆಡಿ ಮಾಡ್ತಾಯಿದ್ರು. ಇನ್ನು ಹಾಗೇ ಅವ್ರು ರೆಡಿ ಮಾಡಿ ಹೋಗೋದ್ರೊಳಗೆ ನಾನು ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಎಲ್ಲದಕ್ಕೂ ಹೂವು ಇಟ್ಟು ಪ್ರಿಪೇರ್ ಮಾಡಿ ಪೂಜೆ ಮಾಡಿ ಮುಗಿಸ್ದೆ. ಚೆನ್ನಾಗಿ ಆಗಿತ್ತು ಇವತ್ತು ಪೂಜೆ. ನನಗೆ ಒಂಥರ ಸಮಾಧಾನವಾಗಿತ್ತು. ಆದಷ್ಟು ಬೇಗ ಮುಗೀತು. ದೇವ್ರ ಮನೆ ಕ್ಲೀನ್ ಮಾಡೋದಿನ ತುಂಬ ಲೇಟಾಗಿರುತ್ತೆ, ಬಟ್ ಇಲ್ಲ ಇವತ್ತು ಪೂಜೆನೂ ಕೂಡ ಬೇಗ ಆಗಿತ್ತು. ಬೇಗ ಅಂದರೆ ಏನು ತುಂಬ ಅಲ್ಲ, 11:15 ಟೈಮ್ ಆಲ್ರೆಡಿ ಆಗಿದ್ದು. ಈ ರೀತಿಯಾಗಿ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೆ. ಪೂಜೆ ಮುಗಿಸಿ ನಾನು ಕೂಡ ತಿಂಡಿ ತಿಂದಿದ್ದಾಯಿತು. ಚಪಾತಿ ಮಾಡ್ಕೊಂಡು ತಿಂದೆ. ಹಾಗಲಕಾಯಿ ಗೊಜ್ಜು ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಇನ್ನು ಸ್ವಲ್ಪ ಜಾಸ್ತಿ ಇರಬೇಕಿತ್ತು ಗೊಜ್ಜು ಅಂದ್ಕೊಂಡೆ. ಒಂದೇ ಒಂದು ಹಾಗಲಕಾಯಿ ತಂದಿದ್ದು ನಾನು. ಅಂದರೆ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ಉಳ್ಕೊಂಡ್ಬಿಟ್ಟು ಆಚೆ ಹಾಕತ್ರ ಆಗುತ್ತೆ. ಸೊ ಹಾಗಾಗಿ ಬೇಡ ಅಂತ ಒಂದೇ ಒಂದು ಮಾಡಿದೆ. ಬಿಟ್ಟು ಇವತ್ತು ಅನಿಸ್ತಿತ್ತು ಇನ್ನು ಸ್ವಲ್ಪ ಇದ್ದಿದ್ರೆ ತಿನ್ಬೋದು ಅಂತ. ಹೀಗೆ ಕಮ್ಮಿ ಮಾಡಿದಾಗ ಯಾವಾಗಲೂ ಆಸೆ ಜಾಸ್ತಿ ಇರುತ್ತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ತಿಂದು ಮುಗಿಸಿ ಕೂತ್ಕೊಂಡು ಹುರುಳಿಕಾಳನ್ನ ಸೋಸ್ತೆ. ಅಂದರೆ ಹುರುಳಿಕಾಳು ಬಸ್ಸಾಂಬಾರು ಮಾಡೋಣ ಅಂತ ಅನಿಸ್ತು. ಸೊ ಹಾಗಾಗಿ ಬಸ್ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಹುರುಳಿಕಾಳು ಸೋಸಿ ಸಾಂಬಾರು ಮತ್ತು ಪಲ್ಯ ರೆಡಿ ಮಾಡಿದ್ದೆ. ಚೆನ್ನಾಗಾಗಿತ್ತು. ಅಂದರೆ ಖಾರದ ಪುಡಿ ಹಾಕಿ ಮಾಡಿರಲಿಲ್ಲ, ಮೆಣಸಿನ್ಕಾಯಿನ ಸುಟ್ಬಿಟ್ಟು ಮಾಡಿದ್ದೆ ಬಸ್ಸಾಂಬಾರು. ಇಷ್ಟ ಆಯ್ತು ನನಗೆ. ಇನ್ನು ಅದಾದಮೇಲೆ ಹುರುಳಿಕಾಳು ಪಲ್ಯನೂ ಮಾಡಿದ್ದೆ. ರೈಸಿಗೆ ಇಟ್ಟಿದ್ದೆ. ಸಂತು ಆಲ್ರೆಡಿ ಬಂದಿದ್ದರು, ಎಲ್ಲ ಮಾಡಿ ಮುಗಿಸಿದ್ದಾಗಿತ್ತು. ರೈಸ್ ಬಂದು ಮಾಡಬೇಕಿತ್ತು. ಸೊ ಹಾಗಾಗಿ ಅದನ್ನು ಇಟ್ಟು ರೈಸ್ ಮಾಡಿ ಮುಗಿಸ್ಬಿಡೋಣ ಅಂತ ಮಾಡ್ತಾಯಿದ್ದೆ. ಆ ಕೊಬ್ಬರಿ ಮಿಠಾಯಿ ತಂದುಬಿಟ್ಟಿದ್ದೀನಿ ಅಂತ ಸಂತು ಬಾಯಿಗೆ ಹಿಡ್ಕೊಂಡು ತಿರುಗ್ತಾವ್ರೆ ಆ ಮಗಿಗೆ. ಏಯ್ ಏನದು ತಿನ್ಬೇಕು? ಈಗ ನೋಡಿದ್ಲು ಟೇಸ್ಟು ಸ್ವೀಟಾಗೆ. ಬೇಡ ಅನ್ಕೊಂಡು ದಿಮಾಕಲ್ಲಿ ಮಲ್ಲೆ ಬೀಳ್ಸ್ಕೋಸ್ಕರ ನಿಮ್ಮಪ್ಪ ಲಂಚ ಕೊಡ್ತಾ ಇರೋದು ಕಣೆ. ಕುಕಿಮಾ ತಿನ್ಬೇಡ ಕಣೆ, ಇದೆಲ್ಲ ತಿನ್ಬೇಡ ಮಕ್ಕಳು. ಹಿಂಗೆ ಸಂತು ಬುದ್ಧಿ ಹಿಂಸೆ ಮಾಡಿ ಅವಳು ಏನೋ ಅಂದ್ಬಿಟ್ಟು ದೂರ ಕೂತಿದ್ಲು. ಈಗ ಸ್ವೀಟ್ ಆಗೈತಲ್ಲ, ಸ್ವೀಟ್ ಅಂದರೆ ಭಾರಿ ಇಷ್ಟ. ಒಬ್ಬಟ್ಟು ಅವೆಲ್ಲ ಚೆನ್ನಾಗಿ ತಿಂತಾಳೆ. ಕುಕ್ಕಿ ಚೆನ್ನಾಗಿತ್ತಾ ನಾನೆಕ್ಕೋ. ಯಾರದು ಕಳ್ಳ? ಯಾರ ಅವಳು? ಅಂಟ್ಲು ಮುಗೀತು. ನಾನು ಆಡ್ಸಿದ್ದು ವೇಸ್ಟ್. ಈಗ ಒಳಗೆ ಬಾ ನೋಡಾರ. ಬರೀ ನೀನು ಒಳಗೆ. ಈಗ ಅದು ಹೆಂಗೆ ಗೊತ್ತಿಯ? ಬರೀ ಇಲ್ಲಿ ರಂಗೋಲಿ ಕತ್ತೇನ. ಇದಕ್ಕೋಸ್ಕರನೇ ನಾನು ರಂಗೋಲಿ ಹಾಕಲ್ಲ ಅನ್ನೋದು. ಕುದುರೆ ಮರಿ ಕುಕಿಮಾ ಏನೇ ಇದು? ಓನಮ್ಮ ಮತ್ತೈತೆ ಮಗ, ಓನು ಮತ್ತೈತೆ. ಕುಕ್ಕಿ ಇತ್ಕೊಡ್ಬೇಡ. ಇರೋ ಅವಳೇ ಕೇಳ್ತಾಳೆ. ಸುಮ್ಮನೆ ಇರೋ. ತಿನ್ನೋ ನಿನ್ಪಡಂಗೆ ನೀನು ಅವಳನ್ನ ನೋಡ್ಬೇಡ. ಕೈಯೋ ಹಾಕೊಂಡು ಹಿಂಗೆ ಕರೀತಾಳೆ. ಇಸ್ಕೋ
ಆಯ್ತು ಇಸ್ಕೋ, ಸುಮ್ಮನೆ ನೀನು ಕೊಡ್ಬೇಡ. ಇಸ್ಕೋ ಇಸ್ಕೋ. ಹಾಂ ಬೇಕಾ? ಏನೋ ಕೊಡ್ತಾ ಇಲ್ಲ ಅಂತ. ಏನು ಬೇಕು ಕುಕ್ಕಿ? ಏನು ಬೇಕು ನಿಂಗೆ? ಇಸ್ಕೋ. ಆಯಿತು ಇಸ್ಕೊ ಬಿಡುವ. ಸುಮ್ಮನೆ ಕೊಡಬೇಡ ಸುಮ್ಮನೆ. ಅವಳಿಗೆ ನಾನು ಪರ್ಮಿಷನ್ ಕೊಟ್ಟರು ಒಂಥರ ಕೇಳೋಕ್ಕೆ ಹಕ್ಕು ಅದು, ಅದಕ್ಕೆ ಬೊಗ್ಳುಗಕ್ಕೆ ಬಂದಿದ್ದು. ಇಸ್ಕೋ ಕೊಡು ಅಂತ ಇಸ್ಕೋ. ನನಗೆ ಬಿಸ್ಕೆಟ್ ಕೊಡು ಅವನು. ನಿಂದು ಮಾರಿಗೋಲ್ಡ್ ಬಿಸ್ಕೆಟ್ ಏನಾಯಿತು ನಿಂದು? ಹಾಂ ಇಸ್ಕೋ ಕುಕ್ಕಿಮಾ. ಹ್ಞೂ ಹತ್ಬಿಟ್ಟೆ ಇಸ್ಕೊಬತ್ತೀಯಾ? ಇಸ್ಕೋ. ಕೊಡು ಅಂತ ಕೇಳು. ಕೊಡು ಅನ್ನು. ಕೊಡು ನಂಗೊಂದು ಅವನು. ಏನದು ತಿನ್ನೋದು? ಏನದು ಬೇಕಾ? ಏಟು ಬೈದ್ರು ಅರ್ಥ ಚೆನ್ನಾಗೇ ಆಗುತ್ತೆ, ತಿನ್ನಬಾರ್ದದು ನಾನು ಅಂತ. ಈಗ ಕೋಪ ಅಲ್ಲೆಲ್ಲೋ ಬೈಕೊಂಡು ಓಡಾಡೋದು. ಈಗ ಕುಕ್ಕಿ ಮಗಳು ಎಳ್ದಾಕ್ಬಿಟ್ಟಿ ಅದ ಆ ಕೋಪಕ್ಕೆ ಏನೋ ಒಂದು ಮಾಡ್ಬೇಕಷ್ಟೇ. ಏಯ್ 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 ಯಾರೇವಳು? ಗೊತ್ತಾಗುತ್ತೆ ಅವಳಿಗೆ, ಚೆನ್ನಾಗೇ ಗೊತ್ತಾಗುತ್ತೆ. ಔಸ್ಕೊಂಡು ಕೊಟ್ಟಿದ್ದಕ್ಕೆ ತಿನ್ಕೊಂಡು ದೊಡ್ಡ ಕಳ್ಳಿದೆ ನೀನು. ಕನುಷಿನ ಮೀರ್ಸಕ್ಕೆ ಕಳ್ಳಿ ಇದೆಯಾ ನೀನು? ಹಿಂಗೂ ಇರ್ತಾರ? ನಾಯಿ ಅಂದ್ರೆ ಹಿಂಗೂ ಬುದ್ಧಿ ಕಲಿತವ ನೋಡಿ. ಯಾರೇ ಕಲ್ಸ್ಕೊಟ್ಟಿದ್ದು? ಕನುಷಿನೇ ಕಲ್ಸ್ಕೊಟ್ಟಿರ್ಬೇಕು ಈ ಬುದ್ಧಿನ. ಔಸ್ಕೊಂಡು ಕೊಟ್ಟ ತಕ್ಷಣ ಔಸ್ಕೊಂಡು ಮತ್ತೆ ತಿನ್ಕತ್ತಾವಳು ಬಂದ್ಬಿಟ್ಟಿಲ್ಲಿ. ಕನುಷಿನು ಕ್ರಿಕೆಟ್ಗೆ ಹೋದ್ಲು, ಕುಕಿನೂ ಒಂದಷ್ಟು ಆಟ ಆಡಿಸ್ಕೊಂಡು ಇನ್ನು ಪಾನಿಪುರಿ ಮಾಡೋಣ ಅಂತ ಹೇಳಿ ಬಂದೆ. ಕನುಷಿ ಬರೋದ್ರೊಳಗೆ ಇನ್ನು ಇಲ್ಲಿ ಜೀರಿಗೆನ ಒಂದು ಸ್ಪೂನಷ್ಟು ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಖಾರಕ್ಕೆ ನಾನು 5 ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಸಾಕಾಗುತ್ತೆ, ಇಷ್ಟೇ ಚೆನ್ನಾಗಿ ಖಾರ ಬರುತ್ತೆ ಇದರಲ್ಲಿ. ಸೊ ಹಾಗಾಗಿ 5 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇನ್ನು ಜೊತೆಗೆ ಇದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಯಿತು. 1 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು, ಹಾಗೆ 1 ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಂಡೆ. ಅದು ಕ್ಯಾಮ್ರಾನೇ ಆನ್ ಮಾಡ್ಕೊಂಡಿಲ್ಲ, ಹಾಗೆ ವೀಡಿಯೋ ಮಾಡ್ಕೊಳ್ತಾರ ಆನ್ ಮಾಡಿದ್ದೀನಿ ಅಂದ್ಕೊಂಡು ವೀಡಿಯೋ ಮಾಡಿದೆ ಅಷ್ಟೇ. ಇನ್ನೇನು ಜಾಸ್ತಿ ಹಾಕೊಳ್ಳೋದು ಬೇಡ, 1 ಸ್ಪೂನಷ್ಟು ಎರಡನ್ನೂ ಹಾಕ್ಕೊಂಡು ನೆಕ್ಸ್ಟ್ ಏನು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟು, ಅಂದರೆ ಉಪ್ಪಿಗೆ ಅಂದರೆ ಉಪ್ಪು ಎಷ್ಟು ಬೇಕು ಅದನ್ನು ನೋಡಿ ಆ್ಯಡ್ ಮಾಡ್ಕೊಳ್ಬೇಕು. ಅಂದರೆ ಇದು ನೀರು ಹಾಕೋದ್ರಿಂದ ಸ್ವಲ್ಪ ಸಾಲ್ಟ್ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ. ಸೊ ಗ್ರೀನ್ ಚಟ್ನಿನೂ ಬಳಸ್ತೀವಿ ಅಂದರೆ ಸ್ವಲ್ಪ ಸಾಲ್ಟ್ನ ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟಿಗೆ ಇದಕ್ಕೆ ನಾನು ಫುಲ್ ಒಂದು ನಿಂಬೆಹಣ್ಣು ಅಂದರೆ 2 ಹೋಳು, ಒಂದು ಫುಲ್ ನಿಂಬೆಹಣ್ಣನ್ನು ಇದರಲ್ಲಿ ಇಂಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟಿಗೆ ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಪಾನಿಪುರಿದು ಚಟ್ನಿ ರೆಡಿ ಆಗುತ್ತೆ. ಇದನ್ನು ನಾವು 15 ದಿನದವರೆಗೂ ಇಟ್ಟು ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಇದಿಷ್ಟೇ ಚಟ್ನಿ ನಾವು 3 ರಿಂದ 4 ಟೈಮು ಪಾನಿನ ಮಾಡ್ಕೊಳ್ಬೋದು. ಇದಿಷ್ಟು ಸ್ಟೋರ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಗ್ರೀನ್ ಚಟ್ನಿ ಥರ ಪರಾಟ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ಬಜ್ಜಿ, ಬೋಂಡ, ಸಮೋಸ ಇದ್ರ ಜೊತೆ ಬೇಕಾದರೂ ನೆಂಚ್ಕೊಳ್ಳೋದಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಜೊತೆಗೆ ಪಾನಿಪುರಿಗೂ ಯೂಸ್ ಮಾಡ್ಕೊಳ್ಬೋದು. ಇಷ್ಟೆಲ್ಲ ಬೆನಿಫಿಟ್ಸ್ ಈ ಚಟ್ನಿನಲ್ಲಿದೆ. ಸೊ ಹಾಗಾಗಿ ಇದನ್ನು ನಾನು ಜಾಸ್ತಿನೇ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಇನ್ನು ಅದಾದಮೇಲೆ ನಾನು ಆಲೂಗಡ್ಡೆನ ಬೇಯಿಸ್ಕೊಂಡು ಕಡಲೆಕಾಳು ನೆನೆಗೆ ಹಾಕಿದ್ದೆ, ಅದನ್ನು ಕೂಡ ಬೇಯಿಸ್ಕೊಂಡು ಅದ್ರ ಜೊತೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಬೇಕಿದ್ದರೆ ನಮಗೆ ಖಾರ ಬೇಕು ಅಂದರೆ ಇದಕ್ಕೆ ಚಿಲ್ಲಿ ಪೌಡರು, ಗರಂ ಮಸಾಲ ಪೌಡರ್ ಇದನ್ನು ಮಿಕ್ಸ್ ಮಾಡ್ಬೋದು. ಬಟ್ ನಾನೇನು ಹಾಕ್ತಾಯಿಲ್ಲ, ಜಸ್ಟ್ ಹಾಗೆ ಪ್ಲೇನಾಗಿ ಮಿಕ್ಸ್ ಮಾಡಿಬಿಟ್ಟಿಟ್ಟಿದ್ದೀನಿ. ಬೇಕಿದ್ದರೆ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಬೋದು. ಇನ್ನು ನೆಕ್ಸ್ಟಿಗೆ ಹುಣಸೆ ಹಣ್ಣನ್ನು ತೊಳೆದು ನೆನೆಯೋದಕ್ಕೆ ಹಾಕಿದ್ದೆ. ಒಂದು ಬೆಟ್ಟದ ನೆಲ್ಲಿಕಾಯಿ ಅಷ್ಟು ದಪ್ಪದ ಹುಣಸೆ ಹಣ್ಣ ನಾನು ನೆನೆಯೋದಕ್ಕೆ ಹಾಕಿದ್ದು. ಅದು ಸ್ವಲ್ಪ ಹೊತ್ತು ನೆನೆದ್ರೆ ಬೇಗ ಸ್ಕ್ವೀಸ್ ಮಾಡ್ಬೋದು. ಸೊ ಇವಾಗ ಅದು ನೆಂತಿದೆ, ಅದನ್ನು ಫುಲ್ಲು ನೀಟಾಗಿ ಅಂದರೆ ಮಿಕ್ಸ್ ಮಾಡಿಕೊಂಡು ಸ್ಕ್ವೀಸ್ ಮಾಡಿಕೊಂಡು ಅದನ್ನು ಹುಣಸೆಹಣ್ಣು ರಸನ ತೊಗೊತಾ ಇದ್ದೀನಿ. ಇದಕ್ಕೆ ಇಷ್ಟು ಹುಣಸೆಹಣ್ಣು ರಸಕ್ಕೆ ನಾನು 2 ರಿಂದ 3 ಗ್ಲಾಸಷ್ಟು ನೀರು ಹಾಕ್ಕೊತೀನಿ. ಇನ್ನು ಅದಾದಮೇಲೆ ಹಾಕಿದ್ದಾದಮೇಲೆ ನಾನು ಇದಕ್ಕೆ ಆ ಚಟ್ನಿನೇನು ಫಸ್ಟಿಗೆ ಆ್ಯಡ್ ಮಾಡ್ತಾಯಿಲ್ಲ. ನಾನು ಇವತ್ತು ಗ್ರೈಂಡ್ ಮಾಡಿರೋದ್ರಿಂದ ಅದು ಚಟ್ನಿನ ಜಾರಲ್ಲಿ ಇರುತ್ತಲ್ವ, ಅದನ್ನು 1 ಗ್ಲಾಸ್ ನೀರು ಹಾಕ್ಕೊಂಡು ಜಾರನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದಷ್ಟು ಚಟ್ನಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಅದಷ್ಟೇ ಇಲ್ಲಿಗೆ ಪ್ರಾಪರಾಗಿ ಸಾಕಾಗುತ್ತೆ. ಇನ್ನೂ ಒಂದು ಏನಂದರೆ ಚಟ್ನಿನ ಮಾಡಿದ ತಕ್ಷಣ ಫ್ರೆಶ್ಶಾಗಿ ಯೂಸ್ ಮಾಡೋದಕ್ಕಿಂತ ಬೆಳಗ್ಗೆ ಮಾಡಿಟ್ಕೊಂಡು ಸಂಜೆ ಯೂಸ್ ಮಾಡಿಕೊಂಡ್ರೆ ಪಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಅದೇ ರೀತಿ ಯೂಸ್ ಮಾಡ್ತಾಯಿದ್ದೀನಿ.
ಇನ್ನು ಇದೇ ಟೈಮಲ್ಲಿ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಬೋದು. ನಿಮಗೆ ಬೇಕಿದ್ರೆ ಹುಳಿ ಬೇಕು ಅನಿಸಿದರೆ ಹುಣಸೆ ಹಣ್ಣು ರಸನ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಖಾರ ಬೇಕು ಅಂತ ಅನಿಸಿದರೆ ಸ್ವಲ್ಪ ಚಟ್ನಿನ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸಾಲ್ಟ್ ಬೇಕು ಅಂದರೆ ಸಾಲ್ಟು, ಇಲ್ಲಾಂದರೆ ವಾಟರ್ ಬೇಕು ಅಂದರೆ ವಾಟರ್ನೂ ಕೂಡ ಕನ್ಸಿಸ್ಟೆನ್ಸಿನ ನೋಡಿ ನೀವು ಅದನ್ನು ರೆಡಿ ಮಾಡ್ಕೊಳ್ಬೋದು. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಜಾಸ್ತಿ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಈ ರೀತಿ ಚಟ್ನಿ ಮಾಡಿಟ್ಕೊಬಿಟ್ರೆ ಯಾವಾಗ ಬೇಕಾದರೂ ಈಸಿಯಾಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ನಾನು ರೆಡಿ ಮಾಡಿಕೊಂಡು ತಿನ್ನೋದಕ್ಕೆ ಎಲ್ರಿಗೂ ರೆಡಿ ಮಾಡಿಕೊಡ್ತಾಯಿದ್ದೆ. ಇನ್ನು ಪುರಿನ ಯೂಶ್ವಲಿ ಆಯಿಲಲ್ಲಿ ಹಾಕಿ ನಾನು ಪುರಿನ ಯೂಸ್ ಮಾಡ್ಕೊತೀನಿ. ಬಟ್ ಆದರೆ ಇವತ್ತು ಬೇಡ, ಮನೆಯಲ್ಲಿ ಮಾಡೋದು ಪುರಿ, ಹೊರಗಡೆಯಿಂದ ತರಿಸೋಣ ಅಂತ ಹೇಳಿಬಿಟ್ಟು ಪುರಿನ ತರಿಸ್ಕೊಂಡೆ ತಿನ್ನೋಣ ಅಂತ ಹೇಳಿ. ಸೊ ಬಟ್ ಆದರೆ ಅದು ಅಷ್ಟು ಚೆನ್ನಾಗಿರಲಿಲ್ಲ, ಒಂಥರ ಎಣ್ಣೆದು ಇದಿತ್ತು, ಟೇಸ್ಟ್ ಇತ್ತು. ಬಟ್ ಮನೆಯಲ್ಲೇ ಮಾಡಿದ ಪುರಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ತಿಂದಿದ ಆಯ್ತಾ? ಪುರಿ ತಿಂದ್ಯಾ? ಮುಗಿತಾ? ಅವ್ನು ಕೊಡ್ತಾನ ನಾನು ಕೊಡೋದ ನಿನ್ಗೆ? ಹೋಗೋಗ ಅವನ್ನ ಕೇಳ್ತಿದ್ಯಲ್ಲ, ಯಾಕೆ ಕೊಡೋದು ಮನೇಲಿ? ಯಾರು ಹೋಗ್ಲತ್ತಾ ಇರೋದು? ತಗೋ ಆಯ್ತು. ಮತ್ತೆ ಬಂದೆ ಮಗ ಚೆನ್ನಾಗೈತೆ ಸಣ್ಣ ಸುಡ್ಸ್ತೀನಲ್ಲ ಅದೇ ಫ್ಲೇವರೇ ಬರಲ್ಲ. ಇದಕ್ಕೆ ಈ ಪುರಿ ನಂಗೆ ಇಷ್ಟ ಆಗಲ್ಲ. ಇದೇನೆ ಬಟ್ ಆದ್ರೆ ನಾವೇ ಇದ್ರಲ್ಲಿ ಹಾಕ್ತಿವಲ್ಲ, ಎಣ್ಣೆಲಿ ಹಾಕ್ತಿವಲ್ಲ, ಅದು ಗಟ್ಟಿ ಇರುತ್ತೆ. ಅದಕ್ಕೆ ಬೇಡ ಅಂದ್ಬಿಟ್ಟು ಕೇಳಿದ್ರೆ ಮೆತ್ತನೆ ಮಾತ್ರ ಕೊಡಲ್ಲ. ನಾನು ಆಲ್ರೆಡಿ ಅವ್ರ ಹತ್ರ ಕೇಳಿದ್ದೆ ಎಣ್ಣೆ ತಿಂತಿದ್ದು. ಚೆನ್ನಾಗಿರುತ್ತೆ. ಅವಳೆಲ್ಲ ತಿಂತಾ ಇಲ್ಲ, ತಗೊಂಡಾಗ ಎಲ್ಲ 20 ಪುರಿನ ಇಷ್ಟು ಬೇಗ ತಿನ್ ಮುಗ್ಸಕ್ ಸಾಧ್ಯ ಇಲ್ಲ. ಬೇಡ ಅವಳಿಗೆ, ಬೇಡ ನೋಡ್ಕಂತ ತಿಂತು ಹಿಂಗಂತೆ ಬೇಡ ಅಂತ. ಹಾ ಡೌರಾಣಿ ಮಳೆನೂ ಕೂಡ ಶುರುವಾಗಿತ್ತು. ಆ ಪಾನಿಪುರಿ ಮಾಡಿದ್ಕೊಂಡು ಸಾಕು ಕಾಣಿಸ್ತು. ನಿಜಕ್ಕೆ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಮಳೆನಲ್ಲಿ, ಈ ವೆದರಲ್ಲಿ ತಿನ್ನೋದಕ್ಕೆ ಪಾನಿಪುರಿ ಒಂಥರ ಮಜಾ ಕೊಡುತ್ತೆ. ಸಲುವಾಗಿ ಚೆನ್ನಾಗಿ ತಿಂತಿದ್ದಾಯಿತು. ಮಳೆನೂ ನೋಡೋದಕ್ಕೆ ಸಾಕಾಗಿ ಜೋರಾಗಿ ಬರ್ತಾಯಿತ್ತು. ಒಂಥರ ಚೆಂದ ಬರ್ತಿದೆ ಮಳೆ. ಏನಂದರೆ ಬೆಳಗ್ಗೆಲ್ಲ ಚೆನ್ನಾಗಿ ಬಿಸಿಲಿರುತ್ತೆ, ಬಟ್ಟೆ ಎಲ್ಲ ಒಣಗಿಸ್ಕೊಳ್ಬೋದು. ಇನ್ನು ಸಂಜೆ ಆಯಿತು ಅಂದರೆ ಹೀಗೆ ತಂಪಾಗಿ ಮಳೆ ಬರುತ್ತೆ. ಪಾನಿಪುರಿ ಎಲ್ಲ ತಿಂದು ಸುಮ್ಮನೆ ಹಾಗೆ ಫೋನ್ ನೋಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು. ಮಳೆ ಬಂತು ನೋಡಿದ್ರೆ ಮತ್ತು ಆಲ್ರೆಡಿ ಶೆಕೆ ಆಗ್ತಿದೆ. ಬಟ್ ಮಳೆ ಬಂದಿದ್ದು ಪಾನಿಪುರಿ ತಿನ್ಬೇಕಾರೆ ಅದರ ಟೇಸ್ಟ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ದಂಗಿತ್ತು. ಯೂಶ್ವಲಿ ಪಾನಿಪುರಿ ಯಾವಾಗಲೂ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ, ನಂಗೆ ಇಷ್ಟ ಆಗುತ್ತೆ. ನನಗೆ ಅಂತಲ್ಲ, ಕನು ನಿಂಗೆ ಇಷ್ಟ ಆಗುತ್ತಾ ನಮ್ಮ ಮನೆಯಲ್ಲಿ ಪಾನಿಪುರಿ ಮಾಡಿದ್ರೆ? ಕನುಷಿ, ಸಾನು, ಪಾನಿಪುರಿ ಮನೇಲಿ ಮಾಡಿದ್ದು ಇಷ್ಟನಾ ಹೊರಗಡೆದು ಇಷ್ಟನಾ? ಬಂದು ಆಚೆ ಹೇಳು. ಹಾಂ, ಜಾಸ್ತಿ ಟೇಸ್ಟು ಜಾಸ್ತಿ ತಿನ್ಬೋದಲ್ಲ, ಟೇಸ್ಟ್ ಬಗ್ಗೆ ಹೇಳಿ. ಆಚೆ ಥರನೇ ಇರುತ್ತಲ್ಲ, ಟ್ರೈ ಮಾಡಿ. ಅದು ಟೇಸ್ಟ್ ನಿಜಕ್ಕೂ ಚೆನ್ನಾಗಿರುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮನೇಲಿ ಪಾನಿಪುರಿ ಮಾಡಿದ್ದು ಆಲ್ಮೋಸ್ಟ್ ಅದನ್ನೇ 3-4 ಸರಿ ಪಾನಿಪುರಿ ಮಾಡ್ಕೊಂಡು ತಿನ್ಬೋದು, ಅಷ್ಟೇ ಇರುತ್ತೆ. ಸೊ ತಿಂದಿದ್ದಾಯಿತು. ಇನ್ನು ನೆಕ್ಸ್ಟು ಅದೇ ಏನು ಅಡುಗೆ ಮಾಡೋ ಹಾಗಿಲ್ಲ, ಮುಗೀತು ಇವತ್ತು ಅಡುಗೆ ಕೆಲಸ ಎಲ್ಲ ಏನೂ ಇಲ್ಲ. ಏನೂ ಇಲ್ಲ. ನಮ್ಮ ಕೂಕಮ್ಮ ಕ್ಯಾರಕ ಅಂತ ಒಳಗೆ ಗಂಟೆ ಸೌಂಡು. ಅದು ಏನು ಗೊತ್ತಾ, ಪುಸೀಲಿ ಇವಳಿಗೆ ಹುಳಗಳು ಹತ್ಕೊಂಡೈತೆ, ಅದಕ್ಕೆ ಕೆರಿತಾ ಇರ್ತಾಳೆ. ಔಷಧಿ ಹಾಕಬೇಕು. ಓನಮ್ಮ ಮಕ್ಕಳು ಬಿಡು, ಮಕ್ಕ ನಿದ್ದೆ ಮಾಡು, ಮಾಕು ಬಂಗಾರ. ಏನು ಸಂತು ಬಂದಮೇಲೆ ಊಟಕ್ಕೆ ಹಾಕೊಡೋದಷ್ಟೇ. ಓಕೆ, ನಾನು ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್.